From the following, prepare total debtors account and total creditors account and find out credit sales and credit purchases. ನಾವು ಟೋಟಲ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಕ್ರೆಡಿಟ್ ಸೇಲ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮಗೆ ಕ್ರೆಡಿಟ್ ಪರ್ಚೇಸಸ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಫಸ್ಟ್ ಒನ್, ಡೇಟರ್ಸ್ ಆ್ಯಸ್ ಆನ್ 1st April 5,000. ಸೊ ಓಪನಿಂಗ್ ಡೆಟರ್ ಇನ್ಫಾರ್ಮೇಷನ್, ನಾನು ಡೆಟರ್ ಇನ್ಫಾರ್ಮೇಷನಿಗೆ ರೈಟ್ ಮಾರ್ಕ್ ಹಾಕ್ತೇನೆ. Creditors as on 1st April 4,000. Opening creditors information. Debtors as on 31st March 4,000. Closing debtors information. Creditors as on 31st March 6,000. Closing creditors information. Bills payable issued during the year 8,000. Cash received from customers 3,000. Debtor information. Cash paid to suppliers 20,700. Cash returned to customers 270. Debtor information. Discount allowed to customers 150. Debtor information. Bad debts written off 1,200. Debtor information. Bills receivable endorsed to creditors 4,000. Bills receivable dishonored by customers. Debtor information. ಎಂಡೋರ್ಸ್ಡ್ ಬಿಲ್ ರಿಸೀವೇಬಲ್ ಡಿಸಾನರ್ಡ್ 500. ಈ ಎಂಡೋರ್ಸ್ಡ್ ಬಿಲ್ ರಿಸೀವೇಬಲ್ ಡಿಸಾನರ್ಡ್ ಇನ್ಫಾರ್ಮೇಷನ್ ಡೆಟರ್ ಅಕೌಂಟಲ್ಲಿ ಕೂಡ ಬರುತ್ತೆ, ಕ್ರೆಡಿಟರ್ ಅಕೌಂಟಲ್ಲಿ ಕೂಡ ಬರುತ್ತೆ. ಸೊ ಈ 500 ರುಪೀಸಿಗೆ ನಾನು ರೈಟ್ ಮಾರ್ಕ್ ಮತ್ತು ಅದ್ರ ಜೊತೆನೇ ಒಂದು ಸ್ಟಾರ್ ಮಾರ್ಕ್ ಹಾಕ್ತೇನೆ. ಡಿಸ್ಕೌಂಟೆಡ್ ಬಿಲ್ ರಿಸೀವೇಬಲ್ ಡಿಸಾನರ್ಡ್ 700. ಡೆಟರ್ ಇನ್ಫಾರ್ಮೇಷನ್. ಸೇಲ್ಸ್ ರಿಟರ್ನ್ಸ್ 600. ಡೆಟರ್ ಇನ್ಫಾರ್ಮೇಷನ್. ಪರ್ಚೇಸಸ್ ರಿಟರ್ನ್ 200. ಕ್ರೆಡಿಟರ್ಸ್ ಇನ್ಫಾರ್ಮೇಷನ್. ಸೊ ಡೆಟರ್ ಇನ್ಫಾರ್ಮೇಷನ್ ಯಾವುದೆಲ್ಲ ಇದೆ ಇದನ್ನು ನಾವು ಡೆಟರ್ ಅಕೌಂಟಲ್ಲಿ ಎಂಟ್ರಿ ತೋರಿಸ್ಬೇಕು. ಕ್ರೆಡಿಟರ್ಸ್ ಇನ್ಫಾರ್ಮೇಷನ್ ಇರೋದನ್ನು ಕ್ರೆಡಿಟರ್ಸ್ ಅಕೌಂಟಲ್ಲಿ ಎಂಟ್ರಿ ತೋರಿಸಬೇಕು. ಟೋಟಲ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,000 ಓಪನಿಂಗ್ ಡೆಟರ್ಸ್ ಅಮೌಂಟ್. ಟು ಕ್ಯಾಶ್ ಅಕೌಂಟ್ 270 ಕ್ಯಾಶ್ ರಿಟರ್ನ್ ಟು ಡೆಟರ್ಸ್. ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್ 1,000 ಬಿಲ್ಸ್ ರಿಸೀವೇಬಲ್ ಡಿಸಾನರ್ಡ್. To bank account 700 discounted bills receivable dishonored. To creditors account 500 endorsed bill dishonored. Endorsed bill dishonored information 2 times entry ಆಗುತ್ತೆ. ಕ್ರೆಡಿಟರ್ಸ್ ಅಕೌಂಟಲ್ಲೂ ಬರುತ್ತೆ, ಡೆಟರ್ಸ್ ಅಕೌಂಟಲ್ಲಿ ಕೂಡ ಬರುತ್ತೆ ಈ ಎಂಟ್ರಿ. ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್ 3,000 ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಬೈ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 600. ಬೈ ಡಿಸ್ಕೌಂಟ್ ಅಕೌಂಟ್ ಅಂದರೆ ಡಿಸ್ಕೌಂಟ್ ಅಲೋ ಮಾಡಿರುವಂಥದ್ದು 150. ಬೈ ಬ್ಯಾಡ್ ಡೇಟ್ಸ್ ಅಕೌಂಟ್ 1,200. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟರ್ಸ್. ಸೊ ಕ್ರೆಡಿಟ್ ಸೈಡನ್ನು ಟೋಟಲ್ ಮಾಡಬೇಕು. ಆಗ ನಮಗೆ 8,950 ಅಮೌಂಟ್ ಸಿಗುತ್ತೆ. ಈ 8,950ಯಲ್ಲಿ ಡೆಬಿಟ್ ಸೈಡ್ ಅಮೌಂಟನ್ನು ಡಿಡಕ್ಟ್ ಮಾಡ್ತಾ ಬರಬೇಕು. ಟು ಕ್ರೆಡಿಟರ್ಸ್ ಅಕೌಂಟ್ ತನಕ ಡಿಡಕ್ಟ್ ಮಾಡಬೇಕು. ಆಗ ನಮಗೆ 1,480 ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಈ 1,480ಯನ್ನು ಕ್ರೆಡಿಟ್ ಸೇಲ್ ಅಂತ ಕನ್ಸಿಡರ್ ಮಾಡಬೇಕು. ಟು ಕ್ರೆಡಿಟ್ ಸೇಲ್ಸ್ 1,480, ಟೋಟಲ್ 8,950. ನೆಕ್ಸ್ಟ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಕ್ರೆಡಿಟ್ ಪರ್ಚೇಸಸನ್ನು ಫೈಂಡ್ ಔಟ್ ಮಾಡ್ಬೋದು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 4,000 ಓಪನಿಂಗ್ ಕ್ರೆಡಿಟರ್ಸ್ ಅಮೌಂಟ್. ಬೈ ಡೆಟರ್ಸ್ ಅಕೌಂಟ್ 500 endorsed bills receivable dishonored. To cash account 20,700 cash paid to supplier. To bills payable account 8,000 bills payable issued to creditors. To bills receivables account 4,000 bills receivable endorsed to creditors. To purchase returns 200. To balance carry down 6,000 closing balance of creditors. ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕು. ಆಗ 38,900 ಅಮೌಂಟ್ ಸಿಗುತ್ತೆ. ಈ 38,900ಅಲ್ಲಿ ಕ್ರೆಡಿಟ್ ಸೈಡ್ ಅಮೌಂಟ್ಸನ್ನು ಡಿಡಕ್ಟ್ ಮಾಡಬೇಕು. ಆಗ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ 34,400 ಸಿಗುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟನ್ನು ಕ್ರೆಡಿಟ್ ಪರ್ಚೇಸಸ್ ಅಂತ ಕನ್ಸಿಡರ್ ಮಾಡಬೇಕು. ಬೈ ಕ್ರೆಡಿಟ್ ಪರ್ಚೇಸಸ್ 34,400, ಟೋಟಲ್ 38,900.